ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಹನಾ. ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತ್ರಿನೇತ್ರ, ತ್ರಿಲೋಚನ, ಮುಕ್ಕಣ್ಣ ಅಂತ ನಾವು ಶಿವನನ್ನ ಕರಿತೀವಿ. ಯಾಕೆ ಶಿವನನ್ನ ಹೀಗೆ ಕರಿತೀವಿ? ಶಿವನಿಗೆ 3 ಕಣ್ಗಳಿರುತ್ತೆ. ಅದಕ್ಕೆ ಶಿವನ ಈ 3ನೇ ಕಣ್ಣಿನ ರಹಸ್ಯ ಏನು, ಹೇಗೆ ಹುಟ್ಟಿತು ಈ ಕಣ್ಣು ಅಂತ ನಾವು ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಒಂದ್ಸರಿ ಹಿಮಾಲಯ ಪರ್ವತದಲ್ಲಿ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಎಲ್ಲ ದೇವತೆಗಳು ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲಿ ಪಾರ್ವತಿ ದೇವಿ ಶಿವನಿಗೆ ತಮಾಷೆ ಮಾಡಬೇಕು ಅಂತ ಶಿವನ ಹಿಂದಿನಿಂದ ಬಂದು ತನ್ನ 2 ಕೈಗಳಿಂದ ಶಿವನ ಕಣ್ಣನ್ನು ಮುಚ್ಚುತ್ತಾಳೆ. ಆಗ ಶಿವನು ವಿಚಲಿತನಾಗ್ತಾನೆ, ಅವನಿಗೆ ಗಾಬರಿ ಆಗತ್ತೆ. ಮತ್ತೆ ಇಡೀ ಭೂಮಂಡಲ ಕತ್ತಲಿಂದ ಆವರಿಸ್ಬಿಡುತ್ತೆ. ಎಲ್ಲ ಜೀವರಾಶಿಗಳು ವಿಚಿತ್ರವಾಗಿರೋ ಒಂದು ಶಬ್ದಗಳಿಂದ ಕೂಗೋಕ್ಕೆ ಶುರು ಮಾಡತ್ವೆ. ಆಗ ಶಿವನ ಹಣೆಯಿಂದ ಒಂದು ಬೆಳಕು ಮೂಡುತ್ತೆ. 2 ಕಣ್ಣುಗಳಿಂದ ಏನನ್ನ ನೋಡಕ್ ಆಗ್ತಿರಲ್ವೋ ಅವನು ಆ 3ನೇ ಕಣ್ಣಿಂದ ನೋಡಲು ಸಾಧ್ಯ ಆಗ್ತಾ ಇರತ್ತೆ. ಅಂದ್ರೆ 3 ಕಾಲಗಳು, ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯ ಕಾಲ, ಇದನ್ನೆಲ್ಲಾನು ಅವನು ತನ್ನ 3ನೇ ಕಣ್ಣಿಂದ ನೋಡ್ತಿರ್ತಾನೆ. ನೋಡೋದಷ್ಟೇ ಅಲ್ಲ, ಆ ಕಾಲಗಳ ಮೇಲೆ ಅವನಿಗೆ ಅಧಿಕಾರನೂ ಇರುತ್ತೆ. ಅದಕ್ಕೆ ಅವನಿಗೆ ಮಹಾಕಾಲ ಅಂತಾನೂ ಕರೀತಾರೆ. ಈ 3ನೇ ಕಣ್ಣಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಈ 3ನೇ ಕಣ್ಣು ಬಿಟ್ಟ ತಕ್ಷಣ ಎದುರಿಗೆ ಏನಿರುತ್ತೋ ಅದು ಭಸ್ಮ ಆಗ್ತಾ ಇರತ್ತೆ, ಮತ್ತೆ ಕೆಟ್ಟದೆಲ್ಲ ನಾಶ ಆಗ್ತಾ ಇರತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತಂದ್ರೆ, ಕಾಮದೇವನ್ನ ಶಿವ ತನ್ನ 3ನೇ ಕಣ್ಣಿಂದ ಭಸ್ಮ ಮಾಡಿರ್ತಾನೆ. ಪಾರ್ವತಿ ದೇವಿ ಶಿವನ 2 ಕಣ್ಣುಗಳನ್ನ ಮುಚ್ಚಿರ್ತಾಳೆ ಅಲ್ವಾ. ಈ 3ನೇ ಕಣ್ಣಿಂದ ಬರ್ತಿರೋ ಬೆಂಕಿಯ ಬಿಸಿ ಶಾಖದಿಂದ ಅವಳ 2 ಕೈಗಳು ಬೆವ್ತು ಹೋಗಿರುತ್ತೆ. ಆ ಒಂದು ಬೆವರಿನ ಹನಿ ಭೂಮಿ ಮೇಲೆ ಬೀಳುತ್ತೆ. ಆ ಹನಿಯಿಂದ ಒಂದು ಮಗು ರೂಪುಗೊಳ್ಳುತ್ತೆ. ಆ ಮಗುವಿನ ಹೆಸರೇ ಅಂಧಕ. ಅಂಧಕನ ಕಥೆಯನ್ನ ಮುಂದಿನ ಭಾಗದಲ್ಲಿ ಕೇಳೋಣ. ಹೇಗಿತ್ತು ಕಥೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಶಿವನಿಗೆ 3ನೇ ಕಣ್ಣು ಹೇಗೆ ಬಂತು ಅಂತ ತಿಳ್ಕೊಂಡ್ವಿ ಅಲ್ವಾ. ಹೀಗೆ ಪುಟ್ಟ ಪುಟ್ಟ ಕಥೆಯನ್ನು ಹೊತ್ತು ಬರ್ತಾ ಇದೆ ಕತೆ ಬಂಡಿ. ಕತೆ ಬಂಡಿಯನ್ನು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.